ಎಲ್ಲ ಮಾಧ್ಯಮದವ್ರಿಗೂ ನಾನು ಕೇಳ್ಕೊಳ್ಳೋದೊಂದೇ, ನಮ್ಮ ಒಂದು ಏನು ಹೊಸ ಟೀಮು ಒಂದು ಪ್ರಯತ್ನವನ್ನ ಮಾಡಿದ್ದೀವಿ. ದಯವಿಟ್ಟು ಇಡೀ ಒಂದು ಏನು ಕನ್ನಡ ಸ್ವಲ್ಪ ನರ್ವಸ್ ಆಗ್ತದೆ. ನಮ್ಮ ಸಿನಿಮಾನ ಬೆಳೆಸೋದು ಎಲ್ಲ ನಿಮ್ಮ ಕೈಲಿದೆ ಸರ್. ಜಾಸ್ತಿ ನಾನೇನು ಮಾತಾಡೋಕ್ಕಲ್ಲ. ಕ್ವಶನ್ ಇದ್ರೆ ಕೇಳಿ ಸರ್. ಹೇಳ್ತೀನಿ. ಎಸ್ ಸರ್. ಎಸ್ ಸರ್. ಎಸ್ ಸರ್. ಸುಮಾರು ಈಗ ನಿರ್ಭಯ ಕೇಸ್ ಇರ್ಬೋದು, ಸುಮಾರು ಒಂದು 4-5 ಕೇಸ್ಗಳನ್ನ ಸ್ಟಡಿ ಮಾಡಿದ್ದೀವಿ. ಅದ್ರ ಜೊತೆಗೆ ಏನ್ ನಾನು ಒಂದು ಒಂದು ಒನ್ಲೈನ್ ಇಟ್ಕೊಂಡು ಈಗಿನ ಒಂದು ಸಮಾಜದ ವ್ಯವಸ್ಥೆಯಲ್ಲಿ ಹೆಣ್ಣಿನ ಮೇಲೆ ಯಾವ ತರ ದೌರ್ಜನ್ಯ ನಡೀತಾ ಇದೆ, ಅದ್ರ ವಿರುದ್ಧ ಈಗ ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಅಲ್ಲೇ ಇಂತ ನನ್ನ ಮಕ್ಕಳನ್ನ ಪಬ್ಲಿಕ್ ಅಲ್ಲಿ ಬೆಂಕಿ ಹಾಕಿ ಸುಡ್ಬೇಕು ಅಂತ ಜಸ್ಟ್ ಒಂದು ಮಾತುಗೂ ಹೇಳ್ತಾ ಇರ್ತಾರೆ. ಅದನ್ನ ನೀವು ಸಿನಿಮಾದಲ್ಲಿ ನೋಡ್ತೀರಾ ಸರ್? ಸರ್ ಸೊಲ್ಯೂಷನ್ ಅಂದ್ರೆ ನಮ್ಮ ಮನಸ್ಥಿತಿನೇ ಸೊಲ್ಯೂಷನ್. ಪ್ರತಿಯೊಬ್ಬ ಮನುಷ್ಯ ಎಲ್ಲಿ ಚೇಂಜ್ ಆಗ್ತಾನೆ ಅಂದ್ರೆ ತನ್ನ ಮನಸ್ಸಿಂದಾನೇ ಚೇಂಜ್ ಆಗ್ತಾನೆ. ಆ ಚೇಂಜಸ್ ಒಳ್ಳೆ ರೀತಿಲೂ ನಾವು ಅವ್ರನ್ನ ಚೇಂಜ್ ಮಾಡ್ಬೋದು, ಕೆಟ್ಟ ರೀತಿನೂ ಇರುತ್ತೆ. ಬಟ್ ಅದನ್ನ ಮಾಡಿದ್ರೆ ಅವ್ರು ಚೇಂಜ್ ಆಗೋದು ಈ ರೀತಿ ಇರುತ್ತೆ ಸರ್. ಆ ಹೆದರಿಕೆ ಅಂತಲ್ಲ ಸರ್, ಈಗ ಯಾವುದೇ ಒಂದು ವಿಷಯ ಅಂದ್ರೆ ಮನುಷ್ಯನಿಗೆ ಅವನು ಹೆದರಿಕೆನೆ. ಕೆಟ್ಟದು ಅಂತ ಬಂದಾಗ ಅದು ಎದುರಿಸೋದೇನೆ. ಬಟ್ ಹಂಗೆ ಬಿಟ್ಬಿಟ್ರೆ ಅದು ಬೇರೆ ಸಮೇತ ಬಿಟ್ಟು ಅಂದ್ರೆ ಅದು ಮರ ಆಗಿ ಬೆಳೆದ್ಬಿಡುತ್ತೆ. ಬೇರೆಲ್ಲ ಇದ್ದಾಗಲೇ ಅದನ್ನ ತೆಗೆದಾಕ್ಬಿಡ್ಬೇಕು. ಆ ರೀತಿ ಸರ್. ಹಾ ಹಾ ಹೇಳಿದೀವಿ ಸರ್, ಹೇಳಿದೀವಿ. ಆ ತರ ಒಂದು ಸುಮಾರು 4-5 ಸೀನ್ ಬರುತ್ತೆ. ಅದಕ್ಕೆ ಸೆನ್ಸಾರ್ನವರು ಸಹ ಎಷ್ಟು ಬೇಕು, ಜನ ಎಷ್ಟು ನೋಡ್ಬೇಕು ಅದನ್ನ ಮಾಡಿದ್ದಾರೆ ಸರ್. ಸರ್ಟಿಫಿಕೇಟ್ ಬಂದಿದೆ ಸರ್. ಸರ್ 15ನೇ ತಾರೀಕು ಬರ್ತಾ ಇದೀವಿ ಸರ್. ಮತ್ತೆ ನಮ್ಮ ಇಷ್ಟಕ್ಕೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಪ್ರೊಡ್ಯೂಸರ್ ಸರ್ ಮುರುಗನ್ ಸರ್. ನಮ್ಮ ಈ ಸಿನಿಮಾಗೆ ಏನ್ ಬೇಕು ಎಲ್ಲವನ್ನು ಸಹ ಅವರು ಒದಗಿಸಿದ್ದಾರೆ. ಇನ್ನ ಆರ್ಟಿಸ್ಟ್ ಲೆಕ್ಕಕ್ಕೆ ಬಂದಾಗ ನಮ್ಗೆ ನಮ್ಮ ರಂಜು ಆಗಿರ್ಬೋದು, ನಮ್ಮ ಅಣ್ಣ ಶ್ರೀಹಾನ್ ದೀಪಕ್ ಅವರಾಗಿರ್ಬೋದು, ಆಮೇಲೆ ನಮ್ಮ ಸಂಭ್ರಮ ಗೌಡ ಆಗಿರ್ಬೋದು, ರಾಜು ಆಗಿರ್ಬೋದು, ಅಜಯ್ ಅವರಾಗಿರ್ಬೋದು, ನಮ್ ಗೀತಾ ಅವರು ಕೋರಿಯೋಗ್ರಫಿ ಸುಮಾರು ಒಂದು 250 ಜನ ಕೋರಿಯೋಗ್ರಫಿ. ಒಂದು ಸಾಂಗ್ ಅಲ್ಲಿ ಹೋಳಿ ಸಾಂಗ್ ಬರುತ್ತೆ, ಆ ಸಾಂಗ್ ಅನ್ನ 250 ಜನ ಡ್ಯಾನ್ಸರ್ಸ್ ಅನ್ನ ಹಾಕಿ ತುಂಬಾ ಚೆನ್ನಾಗಿ ಅದು ಮೂಡ್ ಬಂದಿದೆ. ಅದ್ರ ಜೊತೆಗೆ ಎಲ್ಲ ನಮ್ಮ ಕ್ಯಾಮ್ರಾಮನ್ ಸಹ ಜಗನ್ ಬಾಬು ಅವರಾಗಿರ್ಬೋದು, ಆಮೇಲೆ ನಮ್ಮ ವಿನಯ್ ಆಗಿರ್ಬೋದು, ಆಮೇಲೆ ಗಗನ್ ಆಗಿರ್ಬೋದು, ಎಲ್ಲರೂ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಆಮೇಲೆ ನಮ್ಮ ಉಗ್ರಂ ರವಿ ಅವರು ಅಷ್ಟೇ ತುಂಬಾ ಹಳೆ ಪರಿಚಯ ನನಗವರು. ನಾನು ಮಾಡಿರೋ ಇದು ನಂದು 2ನೇ ಚಿತ್ರ ಆದ್ರೂ ಸಹ ಫಸ್ಟ್ ಇದೇ ಮೂವಿ ರಿಲೀಸ್ ಆಗ್ತಾ ಇದೆ. ಅದು ಬೇರೆ ಇನ್ನೊಂದು ಸಿನಿಮಾ ಅದು ನೆಕ್ಸ್ಟ್ ಮಂತ್ ಬರುತ್ತದು, ಅದ್ರ ಬಗ್ಗೆ ಮಾತಾಡೋಣ ಸರ್. ಸದ್ಯಕ್ಕಿದ್ದು ಅಷ್ಟೇ ಸರ್. ಎಸ್ ಸರ್, ನಾನು ಸೇಮ್ ಸರ್. ಆ ಗ್ಯಾಂಗಲ್ ನಾನು ಒಬ್ಬ ಸರ್. ಎಸ್ ಸರ್. ಸರ್ ಇದಕ್ಕೆ ಆನ್ಸರೇ ಸಿಗ್ತಾ ಇಲ್ಲ ಸರ್ ನನಗೂ. ಎಲ್ಲ ಹುಡುಗರು ಸ್ವಲ್ಪ ನಾನು ಬೆಳೆದಿದ್ ರೀತಿ ಹಂಗಂತ ಕೆಟ್ಟದು ಅಲ್ಲ, ಹಂಗಂತಲ್ಲ ಸರ್. ಎಲ್ಲಾ ರೀತಿಲೂ ಒಳ್ಳೆ ರೀತಿಲೇ ಇದು ಮಾಡಿ ಸರ್. ನನಗೆ ಗೊತ್ತಿರೋ ಒಂದು 2-3 ಜನ ಪೊಲೀಸ್ ಹತ್ರ ನಾನು ಇದನ್ನ ಮಾತಾಡಿನೇ ಒಂದು ಟೈಟ್ಲಿಂದ ಇರ್ಬೋದು, ನಿಮ್ಗೆ ಮಾಜರ್ ಅನ್ನೋ ಒಂದು ಟೈಟ್ಲಿಂದನೂ ಸಹ ಅವ್ರ ಹತ್ರ ನಾನು ಚರ್ಚೆ ಮಾಡಿನೇ ಎಲ್ಲ ಮಾಡಿರೋದು ಸರ್. ಎಷ್ಟು ಸಾಧ್ಯವಾಗುತ್ತೋ ಒಂದು ತಕ್ಕ ಮಟ್ಟಿಗೆ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಸರ್. ಸರ್ ಅದೇ ಡ್ಯೂರೇಷನ್ ಬಂದು ನಿಮಗೆ 1 hour 54 minutes ಏನೋ ಬರುತ್ತೆ ಸರ್. ಇದು ಟ್ರೇಲರ್ ಅಲ್ಲಿ ನಿಮ್ಗೆ ಅಷ್ಟು ಇದಿದೆ. ಸಿನಿಮಾದಲ್ಲಿ ಎಲ್ಲಿಗೆ ಯಾವ ಸೀನ್ಗೆ ಏನ್ ಬೇಕೋ ಅದು ಮಾಡಿದೀವಿ ಸರ್. ಸರ್ ಇದು ಸಾಂಗ್ ಬಂದು 4 ಸಾಂಗ್ ಇದೆ ಸರ್. ಒಂದು ಹೋಳಿ ಸಾಂಗ್ ಇದೆ, ಇನ್ನೊಂದು ರೊಮ್ಯಾಂಟಿಕ್, ಮೆಲೋಡಿ, ಮತ್ತೆ ನಮ್ಮ ಉಚ್ಚಾ ವೆಂಕಟ್ ಅವ್ರು ಆಡಿದ್ರು ಸಾಂಗು. ಅದು ಸ್ವಲ್ಪ ಈಗಿನ ಜನರೇಷನ್ಗೆ ಯಾವ ತರ ಈ ಗ್ಯಾಂಗು ಟೋಟಲ್ ಸ್ಟೋರಿ ಓವರ್ ಆಲ್ ಅದ್ರಲ್ಲಿ ಮೀನಿಂಗ್ ಇದು ಬರುತ್ತೆ. ಅಜಯ್ ಶರ್ಮಾ. ಈ ಮಾಜರ್ ಅನ್ನೋ ಚಿತ್ರಕ್ಕೆ ಲೋಕಲ್ ಲೋಕಿ ಅವರು ನನ್ನ ಆಯ್ಕೆ ಮಾಡಿಕೊಂಡಾಗ ನಂಗೆ ಬಹಳ ಸಂತೋಷ ಆಯಿತು. ಇದು ನನ್ನ ಮೊದಲನೇದು, ನಾನು ಆ್ಯಕ್ಟ್ ಮಾಡಿದಾಗ ನನ್ನ ಮೊದಲನೇ ಸಿನಿಮಾ ಆಗಿತ್ತು. ತದನಂತರ 2 ಸಿನಿಮಾ ರಿಲೀಸ್ ಆಗಿದೆ. ಮುರುಗನ್ ಸರ್ಗೆ, ಸಂಭ್ರಮ ಅವ್ರ ಜೊತೆ ನನ್ನ ಕಾಂಬಿನೇಷನ್ ಇದೆ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಬಹಳ ಡೇಸ್ ಇತ್ತು ನನ್ನ ರೋಲ್ಗೂ. ತುಂಬ ಡೆಡಿಕೇಶನ್ ಅನ್ನೋದನ್ನ ನಾನು ಈ ಟೀಮಲ್ಲಿ ಇದೆ ಅನ್ನೋದನ್ನ ನಾನು ಹೇಳ್ಬೋದು. ನನ್ನ ಪಾತ್ರ ಅಷ್ಟೇ ನನ್ಗೆ ಗೊತ್ತಿರೋದ್ರಿಂದ ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಅಷ್ಟೇ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಇಡೀ ಟೀಮ್ಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ತಮ್ಮೆಲ್ಲರ ಸಪೋರ್ಟು
ಈ ಮೂವಿ ಮೇಲೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಸ್ನೇಹಿತರುಗಳಿಗೆ ನಮಸ್ತೆ. ನನ್ನ ಹೆಸರು ರಾಜು ಅಂತ. ಈ ಸಿನಿಮಾದಲ್ಲಿ ನಾನು ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಕೂಡ ಮಾಡಿದ್ದೀನಿ. ಸೊ ಎಲ್ಲ ಥರ ಸಪೋರ್ಟ್ ಕೊಟ್ಟಿರೋದು ನಮ್ಮ ಡೈರೆಕ್ಟರು ಲೋಕಿ ಸರ್, ಹಾಗೆ ಮುರುಗನ್ ಸರ್, ದೀಪು ಸರ್, ಸಂಭ್ರಮ ಮೇಡಮ್, ಉಗ್ರಂ ರವಿಜಿ, ಎಲ್ಲರೂ ಕೂಡ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಹೆಣ್ಣಿನ ಬಗ್ಗೆ ಶೋಷಣೆ ಏನು ನಡೀತಾ ಇದೆ, ಅದಕ್ಕೆ ಯಾವ ಥರ ಒಂದು ಪೊಲೀಸ್ ಇಲಾಖೆಯಿಂದ ಯಾವ ಥರ ಏನು ಸಮಸ್ಯೆ ಆಗುತ್ತೆ ಅನ್ನೋದನ್ನ ಏನೋ ತೋರಿಸೋ ಪ್ರಯತ್ನ ಮಾಡಿದ್ದೀವಿ. ಈಗೆಲ್ಲ ಒಂದು ಸಪೋರ್ಟ್ ಕೊಟ್ಟು ಏನೋ ಸ್ವಲ್ಪ ಬೆಳೆಸಬೇಕು ಅಂತ ಎಲ್ಲರೂ ಕೇಳ್ಕೊತೀವಿ. ಥ್ಯಾಂಕ್ ಯು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.